ಆಕ್ರೋಶದಿಂದ ಕುದಿಯುತ್ತಿದ್ದ ಅವಳನ್ನ ಕಂಡು ಅಗ್ನಿಯೇ ಒಂದು ಕ್ಷಣ ಬೆಚ್ಚಿಬಿದ್ದ. ಕೆಂಪಾದ ಕಣ್ಣುಗಳಿಂದ ಮುಂದಕ್ಕೆ ಬಂದ ಭೂಮಿಯನ್ನ ಎಲ್ಲರೂ ಅಚ್ಚರಿಯಿಂದ ನೋಡುತ್ತಿದ್ದರೂ ಭಾಸ್ಕರ್ ಮಾತ್ರ ತಾನು ಕುಳಿತಲ್ಲಿಂದ ಸ್ವಲ್ಪವೂ ಕದಲಲಿಲ್ಲ. ಭಾಸ್ಕರ್ನ ಆ ಮೌನ ಮತ್ತು ಭೂಮಿಯ ರೌದ್ರಾವತಾರ ಕಂಡು ಅಗ್ನಿಗೆ ಏನೋ ದೊಡ್ಡ ಗುಟ್ಟೊಂದು ಅಡಗಿರುವ ಅನುಮಾನ ಮೂಡಿತು. ಅರವಿಂದ್ ಆದಿಯ ಕೈಯನ್ನ ಬಿಗಿಯಾಗಿ ಹಿಡಿದಾಗ ಆದಿ ಒಮ್ಮೆಲೆ ನಡುಗಿದ. ಸೌಮ್ಯ ತನ್ನತ್ತ ಕೆಕ್ಕರಿಸಿ ನೋಡುತ್ತಿರುವ ಭೂಮಿಯನ್ನ ದಿಗಿಲಿನಿಂದ ನೋಡುವಾಗ ಭೂಮಿ ಸಿಟ್ಟಿನಿಂದ ನಡುಗುತ್ತಿದ್ದಳು. ಹೇಳಿ, ಬಾಕಿ ಇರುವುದನ್ನು ಹೇಳಿಬಿಡಿ. ಅದನ್ನೇ ಕೇಳಲು ನಾನು ನಿಮ್ಮ ಮುಂದೆ ಬಂದದ್ದು. ಹೇಳಿ. ಭೂಮಿ ಗುಡುಗಿದ ತಕ್ಷಣ ಸೌಮ್ಯ ಬೆಚ್ಚಿಬಿದ್ರು. ಭೂಮಿಯ ಆ ಭೀಕರ ಧ್ವನಿಯನ್ನ ಕೇಳಿ ಅಗ್ನಿಗೂ ನಂಬಲಾಗಲಿಲ್ಲ. ಸ್ವಲ್ಪ ಹೊತ್ತಿನ ಮುಂಚೆ ಜೋರಾಗಿಯೇ ಹೇಳಿದ್ರಲ್ಲ, ನಾನು ಮತ್ತು ನನ್ನ ಅಣ್ಣ ಕಸದ ತೊಟ್ಟಿಯಲ್ಲಿ ಬಿದ್ದಿದ್ದವರು ಅಂತ. ಅದನ್ನೊಮ್ಮೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಲು ಸಾಧ್ಯನಾ ನಿಮಗೆ? ಆಮೇಲೆ ಏನೋ ಹೇಳಿದ್ರಲ್ಲ, ನಾನು ಮತ್ತು ನನ್ನ ಅಣ್ಣ ಇಲ್ಲಿನ ಆಸ್ತಿ ಕಬಳಿಸೋದಕ್ಕೆ ಬಂದಿದ್ದೀವಿ ಅಂತ. ಹೌದಾ? ಬುದ್ಧಿ ತಿಳಿದ ದಿನದಿಂದ ಎಲುಬು ಸವಿಯುವಂತೆ ದುಡಿದೇ ನಾವು ಬದುಕಿದ್ದು. ಹಾಲ್ ಮಾರಿ, ಪೇಪರ್ ಮಾರಿ, ತರಕಾರಿ ಮಾರಿ, ರಕ್ತ ಸುರಿಸಿ ದುಡಿದ ನಮಗೆ ನಿಮ್ಮ ಆಸ್ತಿ, ಹಣ, ಒಡವೆಗಳನ್ನು ಕಂಡ್ರೆ ಕಣ್ಣು ಕುಕ್ಕಲ್ಲ. ಜನ್ಮ ಕೊಟ್ಟವರೇ ಅನಾಥರನ್ನಾಗಿ ಮಾಡಿ ಹೋದಾಗಲೂ ನಾವು ಯಾರ ಕಾಲು ಕೂಡ ಹಿಡಿದು ಬೇಡ್ಕೊಂಡವರಲ್ಲ. ನಮಗೆ ಹಣದ ಕೊರತೆ ಇರ್ಬೋದು ಅಷ್ಟೆ, ಆದರೆ ಸ್ವಾಭಿಮಾನವನ್ನು ಅಡವಿಟ್ಟು ಬದುಕುವ ಆ ಸೌದಾಮಿನಿ ನಾನಲ್ಲ. ಸೌಮ್ಯ ಎಲ್ಲರೆದುರು ಅವಮಾನದಿಂದ ಕುಗ್ಗಿ ಹೋದ್ರು. ಆದರೆ ಒಂದು ವಿಚಾರವನ್ನು ಮಾತ್ರ ಎಲ್ಲರೂ ದಿಗ್ಭ್ರಮೆಯಿಂದ ನೋಡಿದ್ರು. ಮದುವೆ ಆದ ನಂತರ ಸೌದಾಮಿನಿ ಎಂಬ ಹಳೆಯ ಹೆಸರನ್ನ ಬದಲಾಯಿಸಿಕೊಂಡು ಸೌಮ್ಯ ಆಗಿದ್ದವಳು. ಆ ಹಳೆಯ ಹೆಸರು ಸ್ವತಃ ಅವಳ ಮಗಳಿಗೂ ಗೊತ್ತಿರಲಿಲ್ಲ. ಏನು? ಸೌದಾಮಿನಿ ಎನ್ನುವ ಸೌಮ್ಯಗೆ ಆಘಾತದಿಂದ ಕಣ್ಣು ಬಾಯಿ ಬಿಡುವಂತಾಯ್ತಾ? ಭೂಮಿಯ ಮುಂದಿನ ಪ್ರಶ್ನೆಗೆ ಎಲ್ಲೋ ಕತ್ತಲಿಂದ ಯಾರೋ ಬಾಣ ಬಿಟ್ಟಂತೆ ಸೌಮ್ಯಗೆ ಭಾಸವಾಯಿತು. ಅದರ ಕಥೆ ಅಲ್ಲಿಗೆ ಇರಲಿ. ವರ್ಷಗಳ ಹಿಂದೆ ಆಸ್ಪತ್ರೆಯ ಕೋಣೆಯಲ್ಲಿ ಹೆತ್ತ ಮಗುವನ್ನೇ ಅನಾಥವಾಗಿ ಬಿಟ್ಟು ಹಳೆಯ ಪ್ರೇಮಿಯ ಜೊತೆ ಓಡಿ ಹೋಗುವಾಗ ಎಂದಾದರೂ ಒಂದು ದಿನ ಈ ಸೌದಾಮಿನಿ ಎನ್ನುವ ಸೌಮ್ಯಳಿಗಾಗಿ ದೇವರು ಇಂಥದ್ದೊಂದು ದಿನವನ್ನು ಮೀಸಲಿಟ್ಟಿದ್ದಾನೆ ಅಂತ ನೀವು ಅಂದ್ಕೊಂಡಿದ್ರಾ? ಅಂದು ಈ ಭೂಮಿ ಮತ್ತು ಭಾಸ್ಕರ್ ನಿಮ್ಮ ಪತನವನ್ನು ನೋಡೋದಕ್ಕೆ ನಿಮ್ಮೆದುರು ಬಂದು ನಿಲ್ಲುತ್ತಾರೆ ಅಂತ ಅಂದುಕೊಂಡಿರಲಿಲ್ಲ ಅಂದರೆ ಈಗ ನೆನಪಿಟ್ಟುಕೊಳ್ಳಿ ಸೌದಾಮಿನಿ, ನಿಮ್ಮ ವಿನಾಶ ಈಗಲೇ ಶುರು. ಭೂಮಿಯ ದೃಢವಾದ ಧ್ವನಿ ಮತ್ತು ಅವಳ ನಾಲಿಗೆಯಿಂದ ಸಿಡಿಯುತ್ತಿದ್ದ ಪ್ರತಿಯೊಂದು ಮಾತು ಕೂಡ ಅಲ್ಲಿದ್ದವರ ತಲೆಯಲ್ಲಿ ಸಾವಿರಾರು ಪ್ರಶ್ನೆಗಳನ್ನು ಹುಟ್ಟು ಹಾಕ್ತಾ ಇತ್ತು. ಅಗ್ನಿ ಭಾಸ್ಕರ್ನತ್ತ ನೋಡಿದಾಗ ಅವನ ಮುಖ ಬಿಗಿಯಾಗಿರುವುದು ಸ್ಪಷ್ಟವಾಗಿ ಕಾಣುತ್ತಿತ್ತು. ಏನೇ, ನನ್ನ ಅಮ್ಮನನ್ನೇ ಇಷ್ಟೊಂದು ಜನರ ಮುಂದೆ ನಿಂತು ಅವಮಾನ ಮಾಡಲು ನೋಡ್ತೀಯಾ? ನಾಚಿಕೆಗೇಡಿ. ಅಭಿರಾಮಿ ಭೂಮಿಯ ಕೈ ಹಿಡಿದು ಎಳೆದು ತನ್ನೆದುರು ನಿಲ್ಲಿಸಿ ಕೇಳಿದ ತಕ್ಷಣವೇ ಅಭಿಯ ಕೆನ್ನಿಗೆ ಬಲವಾದ ಏಟೊಂದು ಬಿತ್ತು. ಈಗ ನನ್ನ ಕರೆದೆಯಲ್ಲ ಆ ಪದ, ನಿನ್ನ ಅಮ್ಮ ಅಂತ ಹೇಳ್ಕೊಳ್ತಾ ಇದ್ದೀಯಲ್ಲ, ಇವಳಿಗೆ ಮಾತ್ರ ಒಪ್ಪುವಂಥದ್ದು. ಭೂಮಿಯ ಕಣ್ಣುಗಳಲ್ಲಿ ಬೆಂಕಿ ಉರಿತಾ ಇದ್ರೂ ಆ ತುಂಬಿದ ಕಣ್ಣುಗಳ ಹಿಂದಿರುವ ನೋವು ಅಗ್ನಿಗೆ ಅರ್ಥವಾಗುತ್ತಿತ್ತು. ಅಗ್ನಿ ಅವಳನ್ನು ತನ್ನೆದೆಗೆ ಒತ್ತಿಕೊಂಡರೂ ಅವಳಿಗೆ ಅದರಲ್ಲಿ ಸಾಂತ್ವನ ಸಿಗಲಿಲ್ಲ. ಅಗ್ನಿಯ ಕೈಯನ್ನು ಬಿಡಿಸಿಕೊಂಡು ಅವಳು ನೇರವಾಗಿ ಭಾಸ್ಕರ್ನ ಕೈ ಹಿಡಿದು ಸೌಮ್ಯಳ ಎದುರು ತಂದು ನಿಲ್ಲಿಸಿದಳು. ಸರಿಯಾಗಿ ಒಮ್ಮೆ ಕಣ್ಣು ಬಿಟ್ಟು ನೋಡಿ. ವರ್ಷಗಳ ಹಿಂದೆ ನಿಮ್ಮನ್ನ ಅಮ್ಮ ಎಂದು ಕರೆಯುತ್ತಿದ್ದ ಆ 8 ವರ್ಷದ ಮಗುವಿನ ಮುಖಚಹರೆ ಈ ಮನುಷ್ಯನಲ್ಲಿ ಕಾಣ್ತಿಲ್ವಾ ನಿಮಗೆ? ಸೌಮ್ಯಳ ಇಡೀ ದೇಹ ನಡುಗಲಾರಂಭಿಸಿತು. ತನ್ನನ್ನು ಮೊದಲ ಬಾರಿಗೆ ಅಮ್ಮ ಎಂದು ಕರೆದ ತನ್ನ ಮಗನೇ ಈ ಭಾಸ್ಕರ್ ಎಂದು ತಿಳಿದ ತಕ್ಷಣ ಅವರ ಕಣ್ಣುಗಳಿಂದ ಕಣ್ಣೀರು ಧಾರಾಕಾರವಾಗಿ ಹರಿಯಲಾರಂಭಿಸಿತು. ಆಗಲೂ ಭಾಸ್ಕರ್ ಕೈಗಳನ್ನು ಹಿಂದಕ್ಕೆ ಕಟ್ಟಿಕೊಂಡು ನಿರ್ವಿಕಾರವಾಗಿ ಹೊರಗೆ ನೋಡುತ್ತಾ ನಿಂತಿದ್ದ. ಅವರು ಸುಧೀಂದ್ರರತ್ತ ಒಮ್ಮೆ ದೈನ್ಯವಾಗಿ ನೋಡಿದ್ರು. ಭೂಮಿ ಹೇಳಿದ್ದನ್ನೆಲ್ಲವನ್ನ ಕೇಳಿ ಸುಧೀಂದ್ರ ಕೂಡ ಆಘಾತದಿಂದ ಕಲ್ಲಾಗಿ ನಿಂತಿದ್ದರು. ಇನ್ನೂ ಮುಗಿದಿಲ್ಲ, ಹೇಳುವುದು ಇನ್ನೂ ಬಹಳಷ್ಟಿದೆ. ಅವಳು ಹಾಗೆ ಹೇಳುತ್ತಲೇ ಇದೆಲ್ಲವನ್ನು ಮೌನವಾಗಿ ನೋಡುತ್ತಿದ್ದ ಅಪ್ಪುವಿನ ಬಳಿ ಹೋಗಿ ಅವನ ಕೈ ಹಿಡಿದು ಮುಂದಕ್ಕೆ ಎಳೆದಾಗ ಅಪ್ಪು ಯಂತ್ರದಂತೆ ಅವಳ ಹಿಂದೆ ಹೆಜ್ಜೆ ಹಾಕಿದ. ಈ ನಿಂತಿರುವ ನಿಮ್ಮ ಮಗನಿಗೆ ಇವಳನ್ನ ಅಮ್ಮನನ್ನಾಗಿ ಕರೆತರುವಾಗ ಹೆತ್ತು ಕೆಲವು ದಿನಗಳೇ ಆಗಿದ್ದ ಆ ಪುಟ್ಟ ಕಂದಮ್ಮ ಅನಾಥವಾಗತ್ತೆ ಅಂತ ಒಮ್ಮೆಯಾದರೂ ಯೋಚಿಸಿದ್ರಾ ನೀವು? ಓ, ಮರೆತಿದ್ದೆ, ಇಬ್ಬರಿಗೂ ಪ್ರೀತಿಯ ನಶೆ ತಲೆಗೇರಿತ್ತಲ್ವಾ?
ನಿಮಗೆ ಗೊತ್ತಾ ಈ ನಿಂತಿರುವ ನನ್ನ ಅಣ್ಣ ಇಷ್ಟು ವರ್ಷಗಳ ಕಾಲ ನನ್ನನ್ನು ಅಷ್ಟು ದ್ವೇಷದಿಂದ ನೋಡಲು ಕಾರಣ ಯಾರು ಗೊತ್ತಾ? ಅದಕ್ಕೆ ಕಾರಣ ಇದೆ, ನಿಮ್ಮ ಪತ್ನಿ. ಇವರಂತೆಯೇ ನಾನು ದಾರಿ ತಪ್ಪುತ್ತೇನೆ ಎನ್ನುವ ಭಯದಿಂದ ಅಣ್ಣ ನನ್ನಿಂದ ದೂರಾಗಿದ್ದಾಗ ಯಾರೂ ಇಲ್ಲದ ಅನಾಥಳಾಗಿ ನಾನು. ಅವಳ ಗಂಟಲು ಉಬ್ಬಿ ಬಂತು. ಮಗಳೇ, ನಾವು ಬಾಯಿ ಮುಚ್ಚಿ. ಒಂದು ಕ್ಷಣ ಕುಸಿದು ಹೋಗಿದ್ರು. ಭೂಮಿಯ ಗರ್ಜನೆಗೆ ಎಲ್ಲರೂ ಮತ್ತೊಮ್ಮೆ ಬೆಚ್ಚಿ ಬಿದ್ರು. ಅವಳ ಕಣ್ಣುಗಳಲ್ಲಿ ಉರಿಯುತ್ತಿದ್ದ ಆಕ್ರೋಶದ ಜ್ವಾಲೆಯನ್ನು ಕಂಡು ಸುಧೀಂದ್ರ ತಲೆ ತಗ್ಗಿಸಿದ್ರು. ಯಾರೂ ಒಂದು ಮಾತು ಕೂಡ ಆಡಬೇಡಿ, ಇದು ನನ್ನ ದಿನ. ಇಷ್ಟು ವರ್ಷಗಳ ಕಾಲ ಎಲ್ಲವನ್ನ ಎದೆಯಲ್ಲೇ ಅದುಮಿಟ್ಟುಕೊಂಡು ಬದುಕುತ್ತಿದ್ದವಳನ್ನ ಈ ಸ್ಥಿತಿಗೆ ತಂದವರು ನೀವೇ. ನನ್ನ ಮಗಳು ಅಂತ ಹೇಳಿಕೊಂಡು ಹೆಗಲ ಮೇಲೆ ಹೊತ್ತು ತಿರುಗುತ್ತಿದ್ದೀರಲ್ಲ. ನಾನೊಂದು ಮಾತು ಕೇಳ್ತೀನಿ, ಆ ಕ್ಷಣದವರೆಗೆ ಎಂದಾದರೂ ಒಂದು ದಿನ ನನ್ನ ಬಗ್ಗೆ ನೀವು ಕೂಡ ಯೋಚಿಸಿದ್ದೀರಾ? ಅಣ್ಣನ ಬಗ್ಗೆ ಬೇಡ, ನನ್ನ ಬಗ್ಗೆ ಒಮ್ಮೆಯಾದರೂ ಯೋಚಿಸಿದಿರಾ ನೀವು? ನಾನೊಂದು ಹೆಣ್ಮಗಳಲ್ವಾ? ಪ್ರಾಯಕ್ಕೆ ಬಂದ ಹೆಣ್ಣು ಬೆಳಗಿನ ಜಾವ ಹಾಲು ಮಾರಲು ಹೋದಾಗ ಅದೆಷ್ಟು ಕಾಮುಕರ ಕಾಟವನ್ನು ಅನುಭವಿಸಿದ್ದೀನಿ ಅಂತ ನಿಮಗೆ ಗೊತ್ತಾ? ಯಾವ ಸಂಬಂಧವೂ ಇಲ್ಲದಿದ್ದರೂ ನನ್ನ ಅಗ್ನಿ ನನ್ನ ಕಷ್ಟವನ್ನು ನೋಡಿ ನನಗೆ ಕಾವಲಾಗಿ ಬಂದಿದ್ದಾರೆ. ದೇವರ ದಯೆಯೊಂದೇ ನನ್ನನ್ನು ಇಲ್ಲಿಯವರೆಗೂ ಕಾಪಾಡಿಕೊಂಡು ಬಂದದ್ದು. ನೀವು ನಮ್ಮನ್ನು ಅನಾಥರನ್ನಾಗಿ ಮಾಡಿ ಹೋದ್ಮೇಲೆ ಅಪ್ಪ ಎನ್ನುವವನು ಕೂಡ ನಮ್ಮನ್ನು ಕೈ ಬಿಟ್ಟ. ಇಷ್ಟು ವರ್ಷಗಳ ಕಾಲ ಅಪ್ಪ ಅಮ್ಮ ಇಲ್ಲದೆ ಊರವರ ಆಡಿಕೊಳ್ಳುವಿಕೆ ಬೈಗುಳವನ್ನು ಕೇಳಿ ಕೇಳಿ ನನಗೆ ಸಾಕಾಗಿ ಹೋಗಿದೆ. ಇನ್ನು ನನ್ನಿಂದಾಗಲ್ಲ. ಈ ಮಗಳಿಗೋಸ್ಕರ ನೀವು ಇಷ್ಟು ಹೊತ್ತು ನನ್ನ ಮುಂದೆ ನಿಂತು ಭಾಷಣ ಮಾಡಿದ್ರಲ್ಲ, ಇದೆಲ್ಲವನ್ನ ದೇವರು ಮೊದಲೇ ಬರೆದಿಟ್ಟಿದ್ದ. ಇಲ್ಲದೇ ಇದ್ರೆ ಇಷ್ಟು ವರ್ಷಗಳ ಕಾಲ ಪ್ರೀತಿಸುತ್ತಿದ್ದ ಅಗ್ನಿಯ ಜಾತಕದಲ್ಲಿ ಅಂಥದ್ದೊಂದು ದೋಷ ಬರಲು ಸಾಧ್ಯವಿತ್ತ ಹೇಳಿ? ಅದಕ್ಕಾಗಿ ಇವಳು ಅಗ್ನಿಯನ್ನು ಬಿಟ್ಟು ಹೋಗಲು, ಅಗ್ನಿ ನನ್ನನ್ನು ಭೇಟಿಯಾಗಲು ಸಾಧ್ಯವಿತ್ತ? ದಿಢೀರನೆ ಒಂದಿನ ಆ ಪುಂಡ ನನ್ನನ್ನು ಬಲವಂತವಾಗಿ ಮದುವೆ ಆಗಲು ಬಂದಾಗ ಅದೇ ಸಮಯಕ್ಕೆ ನನ್ನ ಅಗ್ನಿ ಬಂದು ನನ್ನ ಕೊರಳಿಗೆ ತಾಳಿ ಕಟ್ಟಿದ್ದಾನೆ ಅಂದರೆ ಅದರ ಅರ್ಥ ದೇವರು ಎಲ್ಲವನ್ನ ನೋಡ್ತಾ ಇದ್ದಾನೆ ಅಂತ ತಾನೆ. ನನಗೆ ಮತ್ತು ನನ್ನ ಅಣ್ಣನಿಗೆ ಮಾಡಿದ ದ್ರೋಹಕ್ಕಾಗಿ ದೇವರು ನಿಮಗೆ ಕೊಟ್ಟ ಶಿಕ್ಷೆ ಇದು. ನಮಗೆ ಮಾಡಿದ ಮೋಸಕ್ಕಾಗಿ ದೇವರು ನಿಮ್ಮದೇ ಪ್ರೀತಿಯ ಮಗಳ ಮೂಲಕ ನಿಮ್ಮಿಬ್ಬರಿಗೂ ಶಿಕ್ಷೆ ಕೊಟ್ಟಿದ್ದಾನೆ. ನೀವೀಗ ಸುರಿಸುತ್ತಿರುವ ಕಣ್ಣೀರಿಗಿಂತಲೂ 100ರಷ್ಟು ಕಣ್ಣೀರನ್ನು ನಾನು ಒಬ್ಬಳೇ ಅತ್ತು ತೀರಿಸಿದ್ದೀನಿ. ಅದಕ್ಕೆ ನೀವು ಅಳಬೇಕು. ಉಳಿದ ಆಯಸ್ಸನ್ನೆಲ್ಲ ಅತ್ತೆ ಕಳೀತಾ ಇರಬೇಕು. ಆಗಲೇ ಈ ಭೂಮಿಯ ಎದೆ ತಣ್ಣಗಾಗೋದು. ಸೌಮ್ಯಳ ಮೇಲೆ ಒಂದು ಚೂರು ಕರುಣೆಯನ್ನು ತೋರದೆ ಭೂಮಿ ಹೇಳುತ್ತಲೇ ಹೋದ್ಲು. ಈಗ ಅನ್ನಿಸ್ತಾ ಇದೆಯಾ ಸೌದಾಮಿನಿಗೆ, ನನ್ನ ಕೊರಳಲ್ಲಿರುವ ತಾಳಿಯನ್ನು ಕಿತ್ತು ನಿನ್ನ ಮಗಳಿಗೆ ಕೊಡಬೇಕು ಅಂತ? ಅಂಥದ್ದೊಂದು ಆಸೆ ಈಗಲೂ ನಿಮಗಿದ್ರೆ ನಿಮ್ಮನ್ನು ಕೊಲ್ಲಲು ಈ ಭೂಮಿ ಹಿಂದೆ ಮುಂದೆ ನೋಡಲ್ಲ. ಅಗ್ನಿಯ ಕಣ್ಣುಗಳು ಅವಳ ಮುಖದಲ್ಲಿ ಬದಲಾಗುತ್ತಿದ್ದ ಪ್ರತಿಯೊಂದು ಭಾವನೆಗಳನ್ನು ಸೆರೆ ಹಿಡಿತಾ ಇದ್ವು. ಭೂಮಿ ತಾಯಿಯಂತೆ ಶಾಂತವಾಗಿದ್ದ ತನ್ನ ಹುಡುಗಿ ಇಷ್ಟು ಬೇಗ ಕಾಳಿಯ ರೂಪ ತಾಳಿದ್ಲಲ್ಲ. ನಿಜ, ಭೂಮಿಯಿಂದ ಭದ್ರಕಾಳಿಯಾಗಿ ಬದಲಾಗಲು ಅವಳಿಗೆ ನಿಮಿಷಗಳೇನೂ ಬೇಕಾಗಿಲ್ಲ ಎನ್ನುವುದು ಅವನಿಗೆ ಈಗ ಅರ್ಥವಾಗಿತ್ತು. ಅವಳ ಎದೆಯಲ್ಲಿ ಅಗ್ನಿಪರ್ವತದಂತೆ ಕುದಿಯುತ್ತಿದ್ದ ಆ ಎಲ್ಲ ಸಂಕಟಗಳಿಗೂ ಹಿಂದೆ ಸ್ಫೋಟಗೊಂಡು ಶಾಂತವಾಗಲಿ ಅಂತ ಅವನು ಸುಮ್ಮನಾದ. ಸೌಮ್ಯಗೆ ಮಾತನಾಡಲು ಪದಗಳೇ ಇರಲಿಲ್ಲ. ಅವರ ಕಣ್ಣುಗಳಲ್ಲಿ ಆ ಕ್ಷಣ ತುಂಬಿದ್ದು ಆ ಇಬ್ಬರು ಮಕ್ಕಳು ಮಾತ್ರ. ಹೊತ್ತು ಹೆತ್ತ ಮಕ್ಕಳ ಮುಂದೆ ತಲೆ ಎತ್ತಿ ನಿಲ್ಲಲಾಗದೆ ಅವರು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರು. ಮಗಳೇ, ನನ್ನನ್ನೊಮ್ಮೆ ಕೊಂದೇ ಬಿಡಮ್ಮ. ಸೌಮ್ಯ ಜೋರಾಗಿ ಅಳುತ್ತಾ ಅವಳನ್ನು ಬೇಡಿಕೊಳ್ಳುವಾಗ ಅಭಿರಾಮಿ ಕಣ್ಣೀರು ಸುರಿಸುತ್ತಿದ್ದಳು. ತನ್ನ ಅಮ್ಮ ಅಂತ ಹೇಳಿ ಅಹಂಕಾರ ಪಡುತ್ತಿದ್ದವಳಿಗೆ ಆ ಇಬ್ಬರು ಮಕ್ಕಳನ್ನು ಅನಾಥರನ್ನಾಗಿಸಿ ತನ್ನೊಬ್ಬಳಿಗೆ ಅಮ್ಮನಾಗಿದ್ದಾಳೆ ಎನ್ನುವ ಸತ್ಯ ತಿಳಿದು ಅವಳ ಮೇಲೇನೆ ದ್ವೇಷ ಮೂಡಿತು. ಭೂಮಿ ಅವರ ಕಣ್ಣೀರನ್ನು ನೋಡಿ ಜೋರಾಗಿ ನಕ್ಕಳು. ಕೊಲ್ಬೇಕಾ ನಿಮ್ಮನ್ನ? ಹಾಗೆ ಮಾಡಿದ್ರೆ ಅದರಲ್ಲಿ ಏನು ಮಜಾ ಇದೆ ಅಮ್ಮ? ಅನುಭವಿಸ್ಬೇಕು ನೀವು. ನನ್ನ ಮತ್ತು ನನ್ನ ಅಣ್ಣನ ಬಾಲ್ಯವನ್ನೇ ಕಸಿದುಕೊಂಡ ಪಾಪಕ್ಕೆ ಪ್ರತಿದಿನವೂ ಬೆಂದು ಬೆಂದು ಬದುಕಲೇಬೇಕು ನೀವು. ಅದನ್ನು ನೋಡಿದಾಗಲೇ ನನ್ನ ಎದೆ ತಣ್ಣಗಾಗೋದು. ಸೌಮ್ಯ ಎದೆಗೆ ಬಡಿದುಕೊಳ್ಳುತ್ತಾ ಅಳುತ್ತಿರುವುದನ್ನು ಕಂಡು ಅಭಿರಾಮಿ ಅವರ ಮುಂದೆ ಬಂದ್ಲು. ಅವಳ ಮುಂದೆ ಅವರ ತಲೆ ತಗ್ಗಿತು. ಯಾಕಪ್ಪ ಇಂಥದ್ದೊಂದು ದ್ರೋಹವನ್ನು ನೀವು ಇವರಿಗೆ ಮಾಡಿದ್ರಿ?
ಸೌಮ್ಯಾಳ ಮುಂದೆ ನಿಂತು ಅಭಿ ಸುಧೀಂದ್ರರನ್ನ ಕೇಳಿದ ತಕ್ಷಣ, ಅವರನ್ನ ಪ್ರಶ್ನೆ ಮಾಡಬೇಡ ಅಭಿರಾಮಿ, ಆ ಯೋಗ್ಯತೆ ನಿನಗಿಲ್ಲ. ಆಮೇಲೆ ನಾನೀಗ ನಿನಗೊಂದು ದಾನ ಮಾಡ್ತಾ ಇದ್ದೀನಿ. ರೀ, ನನಗೇನು ದೂರು ಕೊಡಬೇಕಿಲ್ಲ. ಆ ಕೇಸ್ ವಾಪಸ್ ಪಡೀರಿ. ನೀವು ಆ ಸಾರ್ಗೆ ಕಾಲ್ ಮಾಡಿ ಹೇಳಿಬಿಡಿ, ಇದಕ್ಕಿಂತ ದೊಡ್ಡ ಶಿಕ್ಷೆ ಇವರಿಗೇನು ಸಿಗಬೇಕಾಗಿಲ್ಲ. ಮೂವರು ಒಟ್ಟಿಗೆ ನರಕ ಯಾತನೆ ಅನುಭವಿಸುವಾಗ ಸಿಗುವ ಆ ನೆಮ್ಮದಿ ಬೇರೆಲ್ಲೂ ಸಿಗಲ್ಲ. ಭೂಮಿಯ ಕಣ್ಣುಗಳಲ್ಲಿದ್ದ ಆ ಕ್ರೌರ್ಯವನ್ನು ಆ ಕ್ಷಣ ಎಲ್ಲರೂ ನೋಡಿದ್ರು. ಇದೆಲ್ಲವನ್ನು ನನ್ನಿಂದ ಬಾಯಿ ಬಿಡಿಸಿದ್ದೆ ನೀವು. ಇಲ್ಲದಿದ್ದರೆ ದಾರಿಯಲ್ಲಿ ಹೋಗುವ ಇಬ್ಬರು ಅಪರಿಚಿತರಂತೆ ಎಲ್ಲವೂ ಮುಗಿದು ಹೋಗ್ತಿತ್ತು. ಅಲ್ಲದೆ ನನ್ನನ್ನು, ನನ್ನ ಅಣ್ಣನನ್ನು ಅನಾಥರನ್ನಾಗಿ ಮಾಡಿ ಹೋದ ನಿಮ್ಮನ್ನ ನೆನೆಸಿಕೊಳ್ಳುವಷ್ಟು ಪುರ್ಸೊತ್ತು ಕೂಡ ನನಗಿಲ್ಲ. ನೋಡಿದ್ರಲ್ಲ, ನಿಮ್ಮ ಮೇಲಿರುವ ದ್ವೇಷದಿಂದ ನನ್ನ ಅಣ್ಣ ಒಂದು ಅಕ್ಷರವೂ ಮಾತನಾಡ್ತಾ ಇಲ್ಲ. ಇಷ್ಟೇ ನೀವು ಮಾಡಿದ ಪಾಪಕ್ಕೆ ನಾವು ಕೊಟ್ಟಂಥ ಶಿಕ್ಷೆ. ಆಮೇಲೆ ಒಂದು ವಿಚಾರಕ್ಕೆ ಮಾತ್ರ ನಾನು ನಿಮಗೆ ಋಣಿಯಾಗ್ತಾ ಇದ್ದೀನಿ. ನಾನು ಋಣಿಯಾಗಿದ್ದೀನಿ. ನಿಮ್ಮ ಸ್ವಾರ್ಥಕ್ಕಾಗಿ ನೀವು ಹೋದಾಗ ನನ್ನನ್ನು, ನನ್ನ ಅಣ್ಣನನ್ನು ಕೊಂದೇ ಬಿಡಲಿಲ್ವಲ್ಲ. ಅದಕ್ಕಾಗಿ ನನಗೆ ನನ್ನ ಅಗ್ನಿ ಸಿಕ್ಕ, ಒಳ್ಳೆಯ ಜೀವನನೂ ಸಿಕ್ತು. ಅದಕ್ಕೆ ನನ್ನ ಧನ್ಯವಾದಗಳು ನಿಮಗೆ. ಸೌಮ್ಯಗೆ ಅಲ್ಲಿ ನಿಲ್ಲಲು ಒಂದು ಕ್ಷಣವೂ ಸಾಧ್ಯವಾಗಲಿಲ್ಲ. ನಡುಗುವ ಹೆಜ್ಜೆಗಳೊಂದಿಗೆ ಅವರು ಅಲ್ಲಿಂದ ಹೊರ ನಡೆದಾಗ ಅವರ ಹಿಂದೆನೇ ಸುಧೀಂದ್ರರು ನಡೆದರು. ಅವರು ಹೋಗೋದನ್ನೇ ನೋಡುತ್ತಾ ಭಾಸ್ಕರ್ ಅತ್ಯಂತ ನಿರ್ವಿಕಾರವಾಗಿ ಭೂಮಿಯನ್ನು ತನ್ನೆದೆಗೊತ್ತಿಕೊಂಡ. ಆ ಎದೆಗೆ ಮುಖ ಒರಗಿಸಿದಾಗ ಅವಳ ಮನಸ್ಸಿನಲ್ಲಿದ್ದ ಸಂಕಟ ಇಮ್ಮಡಿಯಾಗಿ ಹೊರಹೊಮ್ಮಿತು. ಭೂಮಿ, ಅಪ್ಪುವಿನ ಕರೆ ಕೇಳಿ ಅವಳು ಬೆಚ್ಚಿ ಬಿದ್ದು ಮುಖ ಮೇಲಕ್ಕೆತ್ತಿದಳು. ಕ್ಷಮೆ ಕೇಳಿದ್ರೆ ನಿನಗೆ ಕಳೆದುಕೊಂಡದ್ದೇನೂ ಸಿಗಲ್ಲ ಅಂತ ನನಗೂ ಗೊತ್ತು. ಆದರೆ ಅಪ್ಪು ಅವಳ ಮುಂದೆ ಕೈ ಮುಗಿದು ತಕ್ಷಣ, ಬೇಡ, ನಮ್ಮಂತೆಯೇ ಅಪ್ಪು ಅಣ್ಣನೂ ಬಹಳ ನೋವುಂಡಿದ್ದಾನೆ ಅಂತ ನನಗೆ ಗೊತ್ತು. ಸುಮ್ಮನೆ ಕ್ಷಮೆ ಕೇಳಿ ನಿಮ್ಮ ಸ್ಥಾನವನ್ನು ಕಳೆದುಕೊಳ್ಳಬೇಡಿ. ನಮಗೆ ಈ ಕಣ್ಣೀರೆಲ್ಲ ಅಭ್ಯಾಸವಾಗಿಬಿಟ್ಟಿದೆ ಅಲ್ವಾ ಅಣ್ಣ? ಭಾಸ್ಕರ್ ಸಣ್ಣದಾಗಿ ಮುಗುಳ್ನಕ್ಕು ಅಪ್ಪುವಿನ ಹೆಗಲಿಗೆ ತಟ್ಟಿದ. ನೀನು ಹೋಗು, ವಿಧಿಯ ಆಟವನ್ನು ತಡೆಯೋದಕ್ಕೆ ಯಾರಿಂದ ಸಾಧ್ಯ ಹೇಳಿ? ಭಾಸ್ಕರ್ ಹೆಚ್ಚೇನು ಮಾತನಾಡದೆ ಅಷ್ಟಕ್ಕೆ ನಿಲ್ಲಿಸಿದಾಗ ಅಪ್ಪು ಅಲ್ಲಿಂದ ಎಲ್ಲರಿಗೂ ವಿದಾಯ ಹೇಳಿ ಹೊರಗೆ ಹೋದ. ಸುಮಿತ್ರಾ ಅವಳ ಬಳಿಗೆ ಬಂದ ತಕ್ಷಣ, ನಾನು ಸ್ವಲ್ಪ ದಿನ ನನ್ನ ಅಣ್ಣನ ಮನೆಯಲ್ಲೇ ಇರ್ತೀನಿ ಅತ್ತೆ. ಇಲ್ಲದೇ ಇದ್ದರೆ ನನ್ನ ಮನಸ್ಸು ಶಾಂತವಾಗಲ್ಲ. ಸುಮಿತ್ರಾ ಅಗ್ನಿಯನ್ನು ಒಮ್ಮೆ ನೋಡಿದ್ರು. ಹೋಗಲು ಹೇಳಿ ಅಮ್ಮ, ನನಗೊಂದು ಕಡೆ ಹೋಗೋದಿದೆ. ನಾನು ನಿನಗೆ ಕಾಲ್ ಮಾಡ್ತೀನಿ ಭಾವ. ಅವನು ಭಾಸ್ಕರನ ಬಳಿ ಹೇಳಿ ಹೊರಗೆ ಹೋಗುವಾಗ ಭೂಮಿಯನ್ನೊಮ್ಮೆ ಹಿಂತಿರುಗಿ ನೋಡಲು ಮರೆಯಲಿಲ್ಲ. ಈ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕತೆಗಳನ್ನು ನಾನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ಹಾಗಿದ್ರೆ ಮಿಸ್ ಮಾಡದೆ ನಮ್ಮ ಯೂಟ್ಯೂಬ್ ಚಾನಲ್ ಕಥಾಸಾಗರ ಯೂಟ್ಯೂಬ್ ಚಾನಲ್ನ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಇವತ್ತೇ ಶೇರ್ ಮಾಡಿ. ಧನ್ಯವಾದಗಳು.